ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಮೈ ಸಾಸು ಕಿಚನ್. ಈ ದಿನ ನಾನು ರವಾ ದೋಸೆ ಮಾಡ್ತಾಯಿದ್ದೀನಿ. ಬನ್ನಿ ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನು ತೋರಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಅಕ್ಕಿ ಹಿಟ್ಟು 1 ಕಪ್ಪು, ಅದರಲ್ಲಿ ಅರ್ಧ ಕಪ್ಪು ರವೆ, ಇನ್ನು 1/4 ಕಪ್ಪು ಮೈದಾ ಹಿಟ್ಟು, ಹಾಗೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಬಳಸಿ ಈಗ ನಾನು ಫಸ್ಟು ಬ್ಯಾಟರನ್ನು ರೆಡಿ ಮಾಡ್ಕೊಳ್ತೀನಿ. ಬನ್ನಿ ನೋಡಿ, ಮೊದಲಿಗೆ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈಗ ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ. ಈಗ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ ಹಾಗೂ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಹೆಚ್ಚಿರುವಂತಹ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು. ಇದೆಲ್ಲವನ್ನು ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮೊದಲಿಗೆ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ತಾ ಬರ್ತೀನಿ. ನೋಡಿ, ಈಗ ನಾನು ನೀರನ್ನು ಹಾಕಿ ಸ್ವಲ್ಪ ನೀರಾಗಿ ಕಲಿಸ್ಕೊತೇನೆ. ಇದು ಇಬ್ಬರಿಗೆ ಆಗುವಷ್ಟು ಅಳತೆಯಲ್ಲಿ ನಾನು ಮಾಡಿದ್ದೀನಿ. ನೋಡಿ, ಈಗ ದೋಸೆ ಹಿಟ್ಟು, ರವಾ ದೋಸೆ ಹಿಟ್ಟು ರೆಡಿಯಾಗಿದೆ. ಈಗ ಇದು ಒಂದು 5-10 ನಿಮಿಷ ನಾನು ಹಾಗೆ ನೆನೆಯೋದಕ್ಕೆ ಬಿಡ್ತೀನಿ. ನೋಡಿ, ಈಗ ತವ ಕಾದಿದೆ. ಈಗ ನಾನು ದೋಸೆಯನ್ನು ಹಾಕ್ತೇನೆ. ನೋಡಿ, ಈಗ ಇದು ಬಹಳ ಸಣ್ಣ ಉರಿಯಲ್ಲೇ ಬೇಯಬೇಕು. ಈಗ ಮೇಲೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದು ಈಗ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಲಿ. ಒಂದು ತಟ್ಟೆ ಮುಚ್ಚಿ ಇಡ್ತೀನಿ. ನೋಡಿ, ತಟ್ಟೆಯನ್ನು ಮುಚ್ಚಿದ್ದೀನಿ. ಆಗಿದೆಯೋ ಇಲ್ವೋ ಸ್ವಲ್ಪ ನೋಡೋಣ. ಆಗ್ತಾಯಿದೆ. ಇನ್ನು ಒಂದು 2 ನಿಮಿಷ ಹೀಗೆ ಬಿಡೋಣ. ನೋಡಿ, ಈಗ ದೋಸೆ ಆಲ್ಮೋಸ್ಟ್ ಆಲು ಆಗಿದೆ. ನೋಡಿ, ಬನ್ನಿ ಈಗ ತೆಗೆಯೋಣ. ನೋಡಿ ಹೇಗೆ ಗರಿಗರಿಯಾಗಿ ಬಂದಿದೆ. ಈಗ ಒಂದು ಪ್ಲೇಟ್ಗೆ ಇದನ್ನು ಹಾಕೋಣ. ನೋಡಿ, ಈಗ ಗರಿಗರಿಯಾದ ರವಾ ದೋಸೆ ಸಿದ್ಧವಾಗಿದೆ. ಜೊತೆಗೆ ನಾನು ಬಾಂಬೆ ಸಾಗು ಕೂಡ ಮಾಡಿದ್ದೀನಿ. ಈ ರೆಸಿಪಿ ಇನ್ನೊಂದು ದಿನ ಹಾಕಿ ತೋರಿಸ್ತೀನಿ. ನೋಡಿ, ಮುರಿದ್ರೆ ನೀವು ಹೇಗೆ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಹೀಗೆ ನನಗೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು.